ಪ್ರಶ್ನೆಯನ್ನ ಗಮನಿಸಿ. 5ರಿಂದ ಭಾಗಿಸಿದಾಗ 1 ಶೇಷವಾಗಿ ಹೊಂದಿರುವ 1 ಮತ್ತು 100ರ ನಡುವಿನ ಎಲ್ಲಾ ಪೂರ್ಣಾಂಕಗಳ ಮೊತ್ತವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ 1 ಮತ್ತು 100ರ ನಡುವಿನ ಸಂಖ್ಯೆಗಳು 5ರಿಂದ ಭಾಗಿಸಿದಾಗ 1 ಶೇಷವಾಗಿ ನೀಡುವ ಸಂಖ್ಯೆಗಳು ಸಮಾಂತರ ಶ್ರೇಣಿಯನ್ನು ರೂಪಿಸುತ್ತವೆ. ಸೊ ಅವುಗಳು ಯಾವ್ಯಾವ್ದಾಗತ್ತೆ ಹೇಳಿ? 6, 11, 16 ಸೊ ಇಲ್ಲಿವರೆಗೆ 96 ತನಕ. ಓಕೆ, ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಮತ್ತು ಕೊನೆಯ ಪದ ಎಲ್ ಅನ್ನ ನಿರ್ಧರಿಸ್ಬೇಕು ನಾವಿಲ್ಲಿ. ಸೊ ಇಲ್ಲಿ ಎ ಮೊದಲ ಪದ 6, ಸಾಮಾನ್ಯ ವ್ಯತ್ಯಾಸ ಡಿ. ಸೊ 11 - 6 5. ಸೊ ಇಲ್ಲಿ ಕೊನೆಯ ಪದ ಎಲ್ ಇಸ್ ಈಕ್ವಲ್ ಟು 96. ಸೊ ಈಗ ನಾವು ಪದಗಳ ಸಂಖ್ಯೆ ಎನ್ ಅನ್ನ ಕಂಡುಹಿಡಿಬೇಕು ಅಲ್ವಾ? ಎಲ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರವನ್ನ ಬಳಸೋದು. ಸೊ ಕೊನೆಯ ಪದ 96 ಇಸ್ ಈಕ್ವಲ್ ಟು 6 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಎಷ್ಟಿದೆ? 5. ಸೊ 96 ಮೈನಸ್ 6 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 5. ಸೊ 90 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 5. ಸೊ ಇಲ್ಲಿ ಎರಡೂ ಕಡೆ 5ರಿಂದ ಭಾಗಿಸಿದಾಗ 90 ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು ಎನ್ ಮೈನಸ್ 1. ಸೊ 5 1 5 1 5 5 8 40. ಸೊ ಎನ್ ಮೈನಸ್ 1 ಇಸ್ ಈಕ್ವಲ್ ಟು 18. ಸೊ ಎನ್ ಈಸ್ ಈಕ್ವಲ್ ಟು ಏನಾಗುತ್ತೆ? 18 ಪ್ಲಸ್ 1 ಎನ್ ಈಸ್ ಈಕ್ವಲ್ ಟು 19. ಸೊ ಆದ್ದರಿಂದ ಇಲ್ಲಿ 19 ಪದಗಳು ಇವೆ. ಓಕೆ, ಸೊ ಎಷ್ಟು ಪದಗಳಿವೆ? 19 ಪದಗಳಿವೆ. ಸೊ ಈ ಎಲ್ಲ ಪೂರ್ಣಾಂಕಗಳ ಮೊತ್ತವನ್ನ ಕಂಡುಹಿಡಿಬೇಕು. ಅಂದ್ರೆ ಎಸ್ ಎನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಲ್ವಾ? ಎಸ್ ಎನ್ ಲೆಕ್ಕ ಹಾಕುವ ಸೂತ್ರ ಏನಾಗುತ್ತೆ? ಎನ್ ಬೈ 2 ಎ ಪ್ಲಸ್ ಎಲ್. ಸೊ ಎಸ್ 19 ಪದಗಳ ಮೊತ್ತ. ಸೊ 19 ಡಿವೈಡೆಡ್ ಬೈ 2 ಮೊದಲ ಪದ ಪ್ಲಸ್ ಕೊನೆಯ ಪದ ಇಸ್ ಈಕ್ವಲ್ ಟು 19 ಡಿವೈಡೆಡ್ ಬೈ 2 ಇಂಟು 96 ಪ್ಲಸ್ 6 ಏನಾಗುತ್ತೆ ಹೇಳಿ? 102 ಆಗುತ್ತೆ. ಸೊ 2 1 2 5 10 2 1 2. ಸೊ 19 ಇಂಟು 51 ಎಸ್ 19 ಪದಗಳ ಮೊತ್ತ. 19 ಇಂಟು 51 ಮಾಡಿದಾಗ 19 96 969. ಸೊ ಹಾಗಾದ್ರೆ ಇಲ್ಲಿ 1 ಮತ್ತು 100ರ ನಡುವಿನ ಎಲ್ಲಾ ಪೂರ್ಣಾಂಕಗಳ ಮೊತ್ತ ಎಷ್ಟಾಗತ್ತೆ? 969 ಆಗಿದೆ.